ಎಲ್ರಿಗೂ ನಮಸ್ಕಾರ. ನಾನು ಸುದೀಪ್ ಕೊಟ್ಟಾರಿ. ನೀವು ತುಂಬ ಜನ ಹೇಳೋದು ಕೇಳಿರ್ತೀರ, ಇಂಡಿಯಾದ್ದು ಸ್ವಿಸ್ ಬ್ಯಾಂಕಲ್ಲಿ ತುಂಬ ಬ್ಲ್ಯಾಕ್ ಮನಿ ಇದೆ, ಅದನ್ನೆಲ್ಲ ಇಂಡಿಯಾಕ್ಕೆ ವಾಪಸ್ ತೊಗೊಂಡು ಬಂದರೆ ಇಂಡಿಯಾದ ರೋಡ್ ಎಲ್ಲ ಚಿನ್ನದ ರೋಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸ್ವಿಸ್ ಬ್ಯಾಂಕಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಯಾರಾದ್ರೂ ಚಿನ್ನದ ರೋಡ್ ಮಾಡ್ತಾರ ಅನ್ನೋದು ಕಾಮನ್ ಸೆನ್ಸು ಇಲ್ಲ ಅಂತಂದ್ರೆ ಬಹಳ ಬಾರಿ ವಿಚಿತ್ರ ಅನ್ಸುತ್ತೆ. ಸೊ ಇಂಡಿಯಾಕ್ಕೆ ಸ್ವಿಸ್ ಬ್ಯಾಂಕಿಂದ ದುಡ್ಡನ್ನು ವಾಪಸ್ ತೊಗೊಳ್ಳೋ ಬರೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಬಟ್ ಇಂಡಿಯಾದಲ್ಲಿರೋ ದುಡ್ಡು ಸ್ವಿಸ್ ಬ್ಯಾಂಕಿಗೆ ಹೇಗೆ ಹೋಗುತ್ತೆ, ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ಸೊ ಇನ್ನು ಕೆಲವ್ರಿಗೆ ಡೌಟ್ಸ್ ಇರುತ್ತೆ, ನಮ್ಮದು ಬ್ಲ್ಯಾಕ್ ಮನಿನ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ಬ್ಲ್ಯಾಕ್ ಮನಿ ಅಲ್ವಾ, ಬ್ಯಾನ್ ಆಗಿಲ್ವಾ, ವೇಸ್ಟ್ ಆಗಿಲ್ವಾ ಅಂತ ಡೌಟ್ಸ್ ಇರುತ್ತೆ. ಸೊ ಬ್ಲ್ಯಾಕ್ ಮನಿನ ಹೇಗೆ ವೈಟ್ ಮನಿಗೆ ಕನ್ವರ್ಟ್ ಮಾಡ್ಕೋತಾರೆ, ಮನಿ ಲಾಂಡ್ರಿಂಗ್ ಅಂದರೆ ಏನು, ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬ್ಲ್ಯಾಕ್ ಮನಿನ ಹೇಗೆ ವೈಟ್ ಮನಿ ಕನ್ವರ್ಟ್ ಮಾಡ್ಕೋತಾರೆ ಅಂತ ತಿಳ್ಕೊಳ್ಳೋ ಮೊದಲು ನಿಮ್ಗೆ ಬ್ಲ್ಯಾಕ್ ಮನಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಬ್ಲ್ಯಾಕ್ ಮನಿ ಅಂದರೆ ನಿಮ್ಗೆ ಯಾವುದೇ ಇನ್ಕಮ್ ಇದ್ದರೆ ಆ ಇನ್ಕಮ್ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದನ್ನು ಬ್ಲ್ಯಾಕ್ ಮನಿ ಅಂತ ಕರೀತಾರೆ. ಸೊ ನೀವು ಕೇಳ್ಬೋದು, ನನಗೆ ಸ್ವಲ್ಪ ಇನ್ಕಮ್ ಇದೆ, ನಾನು ಅದಕ್ಕೆ ಟ್ಯಾಕ್ಸೇ ಕಟ್ಟಲ್ಲ ಅಂತ. ಗೌರ್ಮೆಂಟ್ದು ಕೆಲವು ರೇಂಜ್ ಇದೆ, ನೀವು 7.5 ಲಕ್ಷಕ್ಕಿಂತ ಜಾಸ್ತಿ ವರ್ಷಕ್ಕೆ ಇನ್ಕಮ್ ಇದ್ದರೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕು. ಬಟ್ ಅದು ನಿಮ್ಮದು ಕೃಷಿ ಇನ್ಕಮ್ ಆದರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಿಲ್ಲ. ಸೊ ಈ ಥರ ಇನ್ಕಮ್ ಟ್ಯಾಕ್ಸ್ದು ತುಂಬ ರೂಲ್ಸ್ಗಳಿದೆ, ನಾನು ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಸೊ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನೊಂದು ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳಿ, ನನಗೆ ವರ್ಷಕ್ಕೆ 1 ಕೋಟಿ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಾನೇನು ಮಾಡ್ತೇನೆ ಅಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋಕೋದ್ರೆ GST ಅದು ಇದು ಎಲ್ಲ ಸೇರಿಬಿಟ್ಟು ನಾನು ಒಂದು 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂದರೆ ಒಂದು 30 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ನಾನು 30 ಲಕ್ಷ ಟ್ಯಾಕ್ಸ್ ಕಟ್ಟಿದ್ರೆ ನನಗೆ ಅದರಿಂದ ಏನೂ ಬೆನಿಫಿಟ್ ಆಗೋಲ್ಲ. ಈ ಭ್ರಷ್ಟಾಚಾರಿಗಳು ಅಥವಾ ಪೊಲಿಟಿಷಿಯನ್ಸ್ ಏನಿರ್ತಾರೆ ಅವರೆಲ್ಲ ತಿಂದು ತೆಗ್ತಾರೆ. ಸೊ ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ ಟ್ಯಾಕ್ಸ್ ಕಟ್ಟೋದನ್ನು ಅವಾಯ್ಡ್ ಮಾಡ್ತೀನಿ. ಸೊ ಈ ರೀತಿ ಟ್ಯಾಕ್ಸ್ ಕಟ್ಟದೇ ಇರೋದು ಒಂದು ರೀತಿ ಬ್ಲ್ಯಾಕ್ ಮನಿ. ಸೊ ಇನ್ನೊಂದು ಯಾವುದು ಅಂದರೆ ಈಗ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಥವಾ ಇಲ್ಲೀಗಲ್ ಬಿಸ್ನೆಸ್ಸಿಂದ ಏನು ದುಡ್ಡು ಮಾಡ್ತಾರೆ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೂ ಕಟ್ಟೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಡ್ರಗ್ ಡೀಲಿಂಗ್ ಇರ್ಬೋದು, ಇಲ್ಲೀಗಲ್ ಮೈನಿಂಗ್ ಇರ್ಬೋದು, ಹಪ್ತ ವಸೂಲಿ ಇರ್ಬೋದು. ಸೊ ಇದಕ್ಕೆಲ್ಲ ಯಾರಾದರೂ ಟ್ಯಾಕ್ಸ್ ಕಟ್ಟಬೇಕಂದ್ರೂ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ. ಸೊ ಈ ರೀತಿ ಇರುವಂಥ ದುಡ್ಡನ್ನ ಕೂಡ ಬ್ಲ್ಯಾಕ್ ಮನಿ ಅಂತ ಕರೀತಾರೆ. ಸೊ ಈಗ ಇಲ್ಲೀಗಲ್ ಬಿಸ್ನೆಸ್ ಅಥವಾ ಇಲ್ಲೀಗಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಂದ ಬಂದಿರುವಂಥ ಬ್ಲ್ಯಾಕ್ ಮನಿನ ಹೇಗೆ ವೈಟ್ ಮನಿ ಕನ್ವರ್ಟ್ ಮಾಡ್ಕೋತಾರೆ ಅಂತ ನೋಡೋಣ. ಎಕ್ಸಾಂಪಲ್ ಈಗ ನನ್ನೊಂದು ಗಣಿ ಅಥವಾ ಮೈನಿಂಗ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಬಳ್ಳಾರಿದು ಗಣಿ ದಣಿ ಅಲ್ಲ, ಸೊ ಉಡುಪಿಲಿರೋದ್ರಿಂದ ಉಡುಪಿಲಿ ಕಲ್ಲು ಮೈನಿಂಗ್, ಕೆಂಪು ಕಲ್ಲು ಮೈನಿಂಗ್ ಮಾಡ್ತಾರೆ. ನಂದು ಅದೇ ಥರದ್ದು ಒಂದು ಮೈನಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಹೇಳುವವರಿಲ್ಲ, ಕೇಳುವವರಿಲ್ಲ, ಅವನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಅಂತ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಸೊ ನಂದು ಮೈನಿಂಗಿಂದ ನಾನು ಎಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೋ ಅದನ್ನು ನಾನು ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಆಪ್ಷನ್ ಏನು ಅಂದರೆ ನಾನೇನು ಮಾಡ್ತೀನಿ ಅಂದರೆ ಡಮ್ಮಿ ಬಿಸ್ನೆಸ್ಗಳನ್ನ ಓಪನ್ ಮಾಡ್ತೀನಿ. ಡಮ್ಮಿ ಬಿಸ್ನೆಸ್ ಅಂದರೆ ಈಗ ನೀವು ಕೆಲವು ಶಾಪಿಂಗ್ ಮಾಲಲ್ಲೆಲ್ಲ ನೋಡಿರ್ಬೋದು, ಸುಮ್ಮನೆ ಶಾಪ್ಗಳನ್ನ ಅಥವಾ ಅಂಗಡಿಗಳನ್ನ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾರು ಕಸ್ಟಮರ್ಸ್ ಹೋಗ್ತಾ ಇರಲ್ಲ ಅಥವಾ ಬರ್ತಾ ಇರಲ್ಲ, ಅವ್ರಿಗೇನು ಬಿಸ್ನೆಸ್ ಆಗ್ತಾ ಇರಲ್ಲ. ನೀವು ಯೋಚನೆ ಮಾಡ್ತಿರ್ತೀರಿ, ಇವ್ರು ಯಾಕೆ ಸುಮ್ಮನೆ ಶಾಪ್ಗಳನ್ನೆಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ, ಇವ್ರಿಗೇನು ಲಾಸ್ ಆಗ್ತಿದೆ, ಏನು ಲಾಭನೇ ಆಗ್ತಿಲ್ಲ ಅಂತ. ಆ್ಯಕ್ಚುಲಾಗಿ ಈ ಶಾಪ್ಗಳಲ್ಲಿ ಸುಮ್ಮನೆ ಯಾಕಿರುತ್ತೆ ಅಂದರೆ ಶಾಪಿಂಗ್ ಮಾಲಲ್ಲೆಲ್ಲ ನಂದು ಇಲ್ಲೀಗಲ್ ಬಿಸ್ನೆಸ್ಸಿಂದ ಎಷ್ಟು ಬ್ಲ್ಯಾಕ್ ಮನಿ ಜನ್ರೇಟ್ ಆಗುತ್ತೋ ನಾನೇನು ಮಾಡ್ತೀನಿ ಅಂದರೆ ಈ ಬಿಸ್ನೆಸ್ ಏನಿದೆ, ಈ ಶಾಪ್ಸ್ಗಳೇನಿದೆ ಅದರಿಂದ ಬಂದಿರೋ ರೆವಿನ್ಯೂ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಶಾಪ್ಗಳಲ್ಲಿ ರಿಯಲ್ ಆಗಂತೂ ಏನು ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಹೆಚ್ಚಾಗಿ ಈ ಶಾಪ್ಸ್ಗಳು ಅಥವಾ ಬಿಸ್ನೆಸ್ಗಳು ಯಾವ ಥರ ಇರುತ್ತಂದರೆ ಕ್ಯಾಶಲ್ಲಿ ಎಷ್ಟು ಡೀಲಿಂಗ್ ಇರುತ್ತೋ, ಸೊ ಕ್ಯಾಶಲ್ಲಿ ವ್ಯವಹಾರ ಜಾಸ್ತಿ ಇರುವಂಥ ಬಿಸ್ನೆಸ್ಗಳಾಗಿರುತ್ತೆ. ಟ್ಯಾಕ್ಸಿ ಬಿಸ್ನೆಸ್ಗಳಾಗಿರ್ಬೋದು, ರೆಸ್ಟೋರೆಂಟ್ ಅಥವಾ ಹೇರ್ ಸೆಲೂನ್ಗಳಾಗಿ ಆಗಿರ್ಬೋದು. ಸೊ ಈ ಥರ ಬಿಸ್ನೆಸ್ಗಳನ್ನ ನಾನು ಓಪನ್ ಮಾಡಿಬಿಟ್ಟು ಇಟ್ಕೋತೇನೆ. ಸೊ ನಂದು ಮೈನಿಂಗಿಂದ ಎಷ್ಟು ಬ್ಲ್ಯಾಕ್ ಮನಿ ಜನ್ರೇಟ್ ಆಗುತ್ತೋ ಇನ್ಕಮ್, ಅದನ್ನೆಲ್ಲ ನಾನು ಈ ನಂದು ಡಮ್ಮಿ ಬಿಸ್ನೆಸ್ ಏನಿದೆ ಅದರಿಂದ ಬರ್ತಿರೋ ಇನ್ಕಮ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಗೆ ತೋರಿಸಿ ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಅದನ್ನು ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿ ಕನ್ವರ್ಟ್ ಮಾಡ್ಕೋತೇನೆ. ಸೊ ಈ ರೀತಿ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿ ಕನ್ವರ್ಟ್ ಮಾಡ್ಕೋತಾರೆ. ಮತ್ತು ನಂದೇನಾದರೂ ಬ್ಲ್ಯಾಕ್ ಮನಿ ಏನಾದರೂ ಇನ್ಕಮ್ ಜಾಸ್ತಿ ಆಯಿತು ಅಂದರೆ ಮೈನಿಂಗಿಂದ ನಾನೇನು ಮಾಡ್ತೀನಿ ಅಂದರೆ ನಂದು ವೈಟ್ ಮನಿ ಕನ್ವರ್ಟ್ ಮಾಡುವಂಥ ಬಿಸ್ನೆಸ್ಗಳೇನಿದೆ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ತೀನಿ. ಸೊ 1 ಶಾಪ್ ಇದ್ದರೆ 2 ಶಾಪ್ ಮಾಡ್ತೀನಿ. ಇನ್ನೂ ಬ್ಲ್ಯಾಕ್ ಮನಿ ಜಾಸ್ತಿ ಆದರೆ ನಾನು 3 ಶಾಪ್ ಓಪನ್ ಮಾಡ್ತೀನಿ. ಸೊ ಈ ರೀತಿ ನಾನು ಬ್ಲ್ಯಾಕ್ ಮನಿನ ವೈಟ್ ಮನಿಗೆ ಕನ್ವರ್ಟ್ ಮಾಡ್ಕೋತೀನಿ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಈಗ ಗೌರ್ಮೆಂಟ್ ಅವ್ರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾದರೂ ಡೌಟ್ ಬಂತು, ನಂದು ಇಲ್ಲಿಗಲ್ ಬಿಸ್ನೆಸ್ ಎಲ್ಲ ಸಿಕ್ಬಿದ್ದೆ ಅಂತ ಅಂದ್ಕೊಳ್ಳಿ. ಸೊ ಆಗೇನು ಮಾಡ್ತಾರೆ ಅಂದರೆ ನಂದು ಎಷ್ಟು ಎಲ್ಲ ಟ್ರೇಸ್ ಮಾಡಿದಾಗ ನಂದು ಎಷ್ಟು ಬಿಸ್ನೆಸ್ಗಳಿತ್ತು ಅದನ್ನೆಲ್ಲ ನೋಡ್ತಾರೆ. ಅಲ್ಲಿ ಆಗಿರೋಂಥ ಟ್ರಾನ್ಸಾಕ್ಷನ್ಸ್ ಅಥವಾ ಎಷ್ಟು ಜನ ಬರ್ತಿದ್ರು ಅಂತ ನೋಡಿ, ಸೊ ಇದೆಲ್ಲ ಇಲ್ಲೀಗಲ್ ಬಿಸ್ನೆಸ್ಸಿಂದ ಬಂದಿರೋಂಥ ದುಡ್ಡು ಅಂತ ಗೊತ್ತಾದರೆ ನಂದು ಎಲ್ಲ ಆಸ್ತಿನೂ ಸೀಸ್ ಮಾಡ್ಕೋತಾರೆ. ಇದು ನನ್ನ ಮನೆಯವ್ರಿಗೂ ಸಿಗಲ್ಲ, ಯಾರಿಗೂ ಕೂಡ ಸಿಗಲ್ಲ, ಯಾರಿಗೂ ಅನುಭವಿಸೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ನಂದು ದುಡ್ಡನ್ನೆಲ್ಲ ಫಾರಿನಿಗೆ ಕಳಿಸ್ಬೇಕು ಅಥವಾ ಸ್ವಿಸ್ ಬ್ಯಾಂಕಿಗೆ ಇಡಬೇಕು. ಸೊ ಈ ಥರ ಗೌರ್ಮೆಂಟ್ ಅವರಿಗೆ ಟ್ರೇಸ್ ಮಾಡಬೇಕು ಆಗದೇ ಇರೋ ರೀತಿಯಲ್ಲಿ ನನ್ನ ದುಡ್ಡನ್ನ ನಾನು ಬೇರೆ ಕಡೆ ಎಲ್ಲಾದರೂ ಬಚ್ಚಿಡಬೇಕು ಅಥವಾ ಕಳಿಸ್ಬೇಕು.
ಸೊ ಗೌರ್ಮೆಂಟವ್ರಿಗೆ ನಾನು ಸಿಕ್ಬಿದ್ರು, ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಸಿಕ್ಬಿದ್ರು ಗೌರ್ಮೆಂಟವ್ರಿಗೆ ಗೊತ್ತಾಗಬಾರ್ದು. ಸೊ ಆಗ ನಾನು ಏನು ಮಾಡ್ತೀನಂದರೆ, ನಾನು ದುಡ್ಡನ್ನು ಏನು ಮಾಡ್ತೀನಿ ಅಂದರೆ, ವೈಟ್ ಮನಿಯಿಂದ ಏನು ಜನ್ರೇಟ್ ಆಗಿದ್ದೀನಿ ಆ ದುಡ್ಡಲ್ಲಿ ನಾನು ಸುಮ್ಮನೆ ಒಂದು ಕಂಪ್ನಿನ ಡಮ್ಮಿ ಶೆಲ್ ಕಂಪ್ನೀಸ್ಗಳನ್ನ ಓಪನ್ ಮಾಡ್ಕೋತೀನಿ. ಶೆಲ್ ಕಂಪ್ನೀಸ್ಗಳಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಪೇಪರಲ್ಲಿ ಕಂಪ್ನೀಸ್ಗಳಿರುತ್ತೆ, ಯಾರು ಆ ಕಂಪ್ನೀಸ್ಗಳಿಗೆ ಹೋಗ್ಬಿಟ್ಟು ಏನು ಬಿಸ್ನೆಸ್ ನಡೆಸ್ತಾರಲ್ಲ. ಸೊ ಶೆಲ್ ಅಂದರೆ ಕನ್ನಡದಲ್ಲಿ ಟೊಳ್ಳು ಅಂತ ಅರ್ಥ, ಅಂದರೆ ಹೊರಗಡೆಯಿಂದ ಮಾತ್ರ ಏನೋ ಕಾಣಿಸ್ತಿರುತ್ತೆ, ಒಳಗಡೆ ಏನೂ ಇರಲ್ಲ ಅಂತ ಅರ್ಥ. ಸೊ ಆ ರೀತಿ ಕಂಪ್ನೀಸ್ಗಳಿಂದ ಏನು ಮಾಡ್ತೇನೆ ಅಂದರೆ, ನಾನು ಕೆಲವು ಟ್ಯಾಕ್ಸ್ ಹೆವನ್ ಕಂಟ್ರೀಸ್ಗಳಿದೆ, ಪನಾಮ ಆಗಿರ್ಬೋದು, ಕೇಮೈನ್ ಐಲ್ಯಾಂಡ್ ಆಗಿರ್ಬೋದು, ಅಥವಾ ಮಾರಿಷಿಯಸ್ ಆಗಿರ್ಬೋದು. ಸೊ ಈ ಥರ ಐಲ್ಯಾಂಡ್ಗಳನ್ನ ಟ್ಯಾಕ್ಸ್ ಹೆವನ್ ಐಲ್ಯಾಂಡ್ಸ್ಗಳಂತ ಕರೀತಾರೆ. ಅಲ್ಲಿ ಕಾರ್ಪೊರೇಟ್ಗಳಿಗೆ ತುಂಬ ಟ್ಯಾಕ್ಸ್ ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಅವರು ಬೇರೆ ಕಂಟ್ರಿ ಜೊತೆ ಅವ್ರದ್ದು ಒಳಗಡೆದು ಏನು ಟ್ರಾನ್ಸಾಕ್ಷನ್ಸ್ ಆದ್ರೂ ಬೇರೆ ಕಂಟ್ರಿ ಜೊತೆ ಲೀಕ್ ಮಾಡೋದಿಲ್ಲ. ಸೊ ತುಂಬ ಬಿಸ್ನೆಸ್ಗಳಿಗೆ ಅಥವಾ ಟ್ಯಾಕ್ಸ್ ಅವಾಯ್ಡ್ ಮಾಡೋರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಅಲ್ಲಿ ಯಾವುದಾದ್ರು ಶೆಲ್ ಕಂಪ್ನೀಸ್ಗಳನ್ನ ಓಪನ್ ಮಾಡಿಬಿಟ್ಟು ಇಂಡಿಯಾದಿಂದ ಅಲ್ಲಿಗೆ ಆ ಶೆಲ್ ಕಂಪ್ನೀಸ್ಗಳಿಗೆ ಲೋನ್ ಕೊಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಮಾಡ್ತೀನಿ. ಸೊ ಇದು ಎಲ್ಲವೂ ಇದೆ ಆ್ಯಕ್ಚುಲಿ. ಬೇರೆ ಕಂಪ್ನೀಸ್ಗಳಿಗೆ, ಫಾರಿನ್ ಕಂಪ್ನೀಸ್ಗಳಿಗೆ ಇಂಡಿಯಾದಿಂದ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಅಲ್ಲಿ ಇಲ್ಲಿಂದ ಗೌರ್ಮೆಂಟ್ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ, ಇಂಡಿಯಾದಿಂದ ಫಾರಿನ್ ಇರುವಂಥ ಕಂಪ್ನಿಗೆ ದುಡ್ಡು ಹೋಗಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಸೊ ನಾನಲ್ಲಿ ಏನು ಮಾಡ್ತೀನಿ ಅಂದರೆ, ನಾನೊಂದು ಚೈನ್ ಆಫ್ ಶೆಲ್ ಕಂಪ್ನೀಸ್ಗಳನ್ನ ಓಪನ್ ಮಾಡ್ತೀನಿ. ಅಲ್ಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಯಿಂದ ಮತ್ತೊಂದು ಕಂಪ್ನಿಗೆ, ಈ ಥರ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ರೊಟೇಟ್ ಮಾಡ್ತೀನಿ. ಗೌರ್ಮೆಂಟವ್ರಿಗೆ ಟ್ರೇಸ್ ಮಾಡಬೇಕಂದ್ರೂ ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿ ಮಾಡ್ತೀನಿ. ಮತ್ತು ಅಲ್ಲಿಂದ ನಾನು ಬೇರೆ ಬೇರೆ ಕಂಟ್ರೀಸ್ಗಳಿಗೂ ರೊಟೇಟ್ ಮಾಡ್ಬೋದು. ಸೊ ಈಗ ನನಗೇನು ಆಪ್ಷನ್ ಅಂದರೆ, ಇಂಡಿಯಾದಿಂದ ದುಡ್ಡು ಫಾರಿನ್ಗೆ ಹೋಗಿದೆ, ಅಲ್ಲಿಂದ ನಾನು ಏನು ಮಾಡ್ಬೋದು ಅಂದರೆ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಡ್ಬೋದು. ಸೊ ಈಗ ವಿಜಯ್ ಮಲ್ಯ ಎಲ್ಲ ಏನು ಮಾಡಿದ್ರು ಅಂದರೆ, ಲೋನ್ ತೊಗೊಂಡ್ರು, ಆ ಲೋನು ದುಡ್ಡೆಲ್ಲ ಫಾರಿನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅಲ್ಲಿಂದ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಟರು. ಸೊ ಈಗ ಇಂಡಿಯಾದಿಂದ ಓಡೋಗಿದ್ದಾರೆ, ಇಂಡಿಯಾದಲ್ಲಿ ಅವ್ರ ಆಸ್ತಿನೆಲ್ಲ ಸೀಸ್ ಮಾಡಿದ್ದಾರೆ. ಬಟ್ ಲಂಡನಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡಿಂದ ಲಂಡನಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ, ನೀವು ಕೂಡ ಇಂಡಿಯಾದಲ್ಲಿ ನಿಮ್ಮ ಆಸ್ತಿನೆಲ್ಲ ಸೀಸ್ ಮಾಡಿದ್ರು, ಸೊ ನೀವು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡನ್ನು ನೀವು ಫಾರಿನ್ ಕಂಟ್ರಿಗೆ ಎಸ್ಕೇಪ್ ಆದರೆ ಅಲ್ಲಿ ಯೂಸ್ ಮಾಡ್ಬೋದು. ಅಥವಾ ಸ್ವಿಸ್ ಬ್ಯಾಂಕ್ದು ನೀವು ನಂಬರ್ಡ್ ಅಕೌಂಟ್ ಆಗಿದ್ರೆ ಅದ್ರದ್ದು ಪಾಸ್ವರ್ಡ್ ಎಲ್ಲ ನಿಮ್ಮದು ಮಕ್ಕಳಿಗೆ ಅಥವಾ ನಿಮ್ಮದು ನೆಕ್ಸ್ಟ್ ತಲೆಮಾರುಗಳಿಗೆ ಕೊಟ್ಟಿದ್ರೆ ಅವ್ರು ಕೂಡ ಆ ಸಂಪತ್ತನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಏನಾಗುತ್ತೆ ಅಂದರೆ, ನಮ್ಮದು ಇಂಡಿಯಾದಿಂದ ಹೋಗಿರುವಂಥ ಬ್ಲ್ಯಾಕ್ ಮನಿ ಏನಿದೆ ಸ್ವಿಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪುನಃ ನಿಮ್ಮದು ಇಂಡಿಯಾದಿಂದ ಹೋಗಿರೋ ಬ್ಲ್ಯಾಕ್ ಮನಿ ಇಂಡಿಯಾದಲ್ಲಿ ವಾಪಸ್ ಬೇಕು ಅಂದರೆ ಏನು ಮಾಡ್ತೀರಾ ಅಂದರೆ, ಸೊ ಫಾರಿನಲ್ಲಿ ಈಗ ಬೇರೆ ಯಾವ ಕಂಟ್ರಿ ಇರುತ್ತೋ ಬೇರೆ ಯಾವುದಾದ್ರು ಕಂಟ್ರಿಯಿಂದ ನೀವು ಏನು ಮಾಡ್ತೀರಾ, ಇಂಡಿಯಾಕ್ಕೆ ಪುನಃ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಇಂಡಿಯಾದಿಂದ ಫಾರಿನ್ಗೆ ಏನು ದುಡ್ಡನ್ನು ವಾಪಸ್ ಕಳಿಸಿದರೆ ಅದನ್ನು ಪುನಃ ಇಂಡಿಯಾಕ್ಕೆ ವಾಪಸ್ ತೊಗೊಂಡು ಬರಬೇಕು ಅಂದರೆ, ನೀವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಂದ ಬೇರೆ ಯಾವುದಾದ್ರು ಕಂಟ್ರೀಸ್ಗಳಿಂದ ಇಂಡಿಯಾದ ಕಂಪ್ನೀಸ್ಗಳ ಮೇಲೆ ಅಥವಾ ನೀವು ಯಾವ ಕಂಪ್ನೀಸ್ಗಳ ಮೇಲೆ ಹೇಳ್ತೀರೋ ನಿಮ್ಗೆ ಬೇಕಾಗಿರೋ ಕಡೆ ಇನ್ವೆಸ್ಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನಮ್ಮ ಗೌರ್ಮೆಂಟ್ ಅಲೋ ಮಾಡುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ನ ನಮ್ಮದು ಸೆಬಿ ಏನಿದೆ ಅದು ಅಲೋ ಮಾಡ್ತಾರೆ. ಸೊ ಮತ್ತು ಇನ್ನು ಕೆಲವರು ನೋಟ್ಸ್ನ ಯೂಸ್ ಮಾಡಿಕೊಂಡು ಕೂಡ ಇಂಡಿಯಾದ ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ಬೇರೆ ಯಾರಿಗೂ ಟ್ರೇಸ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಏನಾಗುತ್ತೆ ಅಂದರೆ, ಗೌರ್ಮೆಂಟ್ ಅವ್ರಿಗೆ ಏನಂದರೆ, ಇಂಡಿಯಾದಿಂದ ಬ್ಲ್ಯಾಕ್ ಮನಿ ಅಥವಾ ದುಡ್ಡು ಇಂಡಿಯಾದಿಂದ ಮಾರಿಷಸ್ಗೆ ಅಥವಾ ಪನಾಮಕ್ಕೆ ಹೋಗಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಅಲ್ಲಿಂದ ಎಷ್ಟು ಕಂಪ್ನೀಸ್ಗಳಿಗೆ ಹೋಗಿದೆ, ಎಷ್ಟು ರೊಟೇಟ್ ಆಗಿದೆ, ಅಥವಾ ಪುನಃ ಇಂಡಿಯಾಕ್ಕೆ ದುಡ್ಡು ವಾಪಸ್ ಬಂದ್ರೂ ಇದೇ ದುಡ್ಡು ಅಲ್ಲಿಗೆ ಹೋಗಿ ವಾಪಸ್ ಬಂದಿದೆ ಅಂತಲೂ ಗೌರ್ಮೆಂಟ್ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ, ನಮ್ಮದು ಇಂಡಿಯಾದಿಂದ ಬ್ಲ್ಯಾಕ್ ಮನಿನ ವೈಟ್ ಮನಿ ಕನ್ವರ್ಟ್ ಮಾಡ್ಕೋತಾರೆ. ಸೊ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರ ಅಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.